ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ದಾವಣಗೆರೆಗೆ ಹೊರಟಿದ್ದೀವಿ. ಯಾಕೆ ಅಂತ ಥಂಬ್ನೇಲಲ್ಲಿ ನೀವು ಆಲ್ರೆಡಿ ನೋಡಿದ್ದೀರಾ. ಇವತ್ತು ನನ್ನ ಮಗಳಿಗೆ ರಿಮೋಟ್ ಕಂಟ್ರೋಲ್ ಕಾರ್ ಟಾಯ್ ತರೋದಕ್ಕೆ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ನೀವೇನು ನೋಡ್ತಾ ಇದ್ದೀರಲ್ವಾ, ಈ ಊರ ಹೆಸರು ಅಣಜಿ. ಇದು ನಮ್ಮ ಅಜ್ಜಿ ತಾತ ಊರು. ಈ ಊರಲ್ಲಿ ದಿಗಂಬರೇಶ್ವರ ದೇವಸ್ಥಾನ, ಮಾರಮ್ಮನ ದೇವಸ್ಥಾನ, ಕೆರೋನಮ್ಮ ಫುಲ್ ಫೇಮಸ್ಸು ಈ ಊರಲ್ಲಿ. ಇವಾಗ ದಾವಣಗೆರೆಯಲ್ಲಿ ಎಲ್ಲಿ ನೋಡಿದ್ರು ಡಬಲ್ ಡಿಸ್ಕೌಂಟ್. BSC ಒಳಗಡೆನೂ ಕೂಡ ಡಬಲ್ ಡಿಸ್ಕೌಂಟ್ ಇದೆ. ಯಾರಿಗಾದ್ರೂ ಬಟ್ಟೆ ಶಾಪ್ ಮಾಡಬೇಕಂತ ಆಸೆ ಇದ್ದರೆ ಒಂದ್ಸಲ BSCಗೆ ವಿಸಿಟ್ ಮಾಡಿ. ಒಳ್ಳೆ ಕಲೆಕ್ಷನ್ಸ್ ಇದೆ ಅಲ್ಲಿ. ನಾವು ಟೈಮ್ ಆದರೆ ಹೋಗಿ ಬರ್ತೀವಿ BSCಗೆ. ನೀವೇನಾದರೂ ಓನ್ ವೆಹಿಕಲ್ ತೊಗೊಂಡು ದಾವಣಗೆರೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ದಯವಿಟ್ಟು ಹೆಲ್ಮೆಟು, ಬೈಕಿಗೆ, ಕಾರ್ಗೆ FC ಇನ್ಶೂರೆನ್ಸು ಪ್ರತಿಯೊಂದು ಇರಬೇಕು. ರೋಡಲ್ಲಿ ಟ್ರಾಫಿಕ್ ಪೊಲೀಸ್ ಇರ್ತಾರೆ. ಯಾವ ಟೈಮಲ್ಲಿ ಯಾವಾಗ ತಗ್ಲಕ್ಕಂತೀವೋ ಗೊತ್ತಿಲ್ಲ. ನಾವಂತೂ ಇವಾಗ 2 ಸಲ ಪೊಲೀಸವ್ರ ಹತ್ರ ಬಚಾವಾದ್ವಿ. ಮುಂದೆ ನೋಡಬೇಕು ಯಾವ ಪೊಲೀಸ್ ಹತ್ರ ಹೆಂಗೆ ತಗ್ಲಕ್ಕಂತೀವಿ ಅಂತ. ಎಷ್ಟೇ ಗಾಡಿ ಕೇರ್ಫುಲ್ಲಾಗಿ ಓಡಿಸಿದ್ರು ಸರ್ರಿಗೆ ತಗ್ಲಕ್ಕಂಡ್ವಿ ಪೊಲೀಸವ್ರ ಹತ್ರ. 2000 ರೂಪೀಸ್ ಫೈನ್ ಕೊಟ್ಟೋಗ್ರಿ ಅಂದರು. ಇಲ್ಲ ಸರ್, ಹಾಸ್ಪಿಟಲ್ಗೆ ಹೋಗಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು 500 ರೂಪೀಸ್ ಫೈನ್ ಕಟ್ಟಿಬಿಟ್ಟು ಬರ್ತಾ ಇದ್ದೀವಿ. ಇಲ್ಲಿ 4 ವೀಲರ್ಸ್ ಕಟ್ಟಾಗಲ್ ಬಂತೆ, ಅದಕ್ಕೆ 2 ವೀಲರ್ಸ್ ಅಷ್ಟೇ ಅಂತೆ ಅಲ್ಲೋ. ಇಲ್ಲಿ ಯಾವ್ಯಾವ ಗಾಡಿ ಹೋಗ್ತಿದ್ದಾವೋ ಎಲ್ರಿಗೂ ಸರ್ರಿಗೆ ಫೈನ್ ಹಾಕ್ತಾರೆ ಇವಾಗ. ಅಂತೂ 500 ರೂಪೀಸ್ ಫೈನ್ ಹಾಕಿಸ್ಕೊಂಡು ಹೋಗ್ತಾ ಇದ್ದೀವಿ. In 600 meters, turn right onto Ratnamma Hostel Road. ಇದು ಎಂಥ ಸರ್ಕಲ್ ಚಿನ್ನ? ಇದು ಅಲ್ಲಿರಲ್ಲ ಸರ್ಕಲ್, ಜಯದೇವಪ್ಪ ಸರ್ಕಲ್. ಇವ್ರು ಜಯದೇವಪ್ಪ. ಏನನ್ನಿಸ್ತು ಫೈನ್ ಕಟ್ಟು ಬಂದು? 500 ರೂಪಾಯಿ ಕಟ್ಟಿದ್ದೀನಿ ಗುರು, ಬಿಲ್ ಹಾಕ್ಯವ್ರೆ. ಯಾಕೆ ಫೈನ್ ಕಟ್ಟಿದೆ ನೀನು? ಬಂದ್ವಿ. ಹಾಂ, ಹೇಳು ನೆಕ್ಸ್ಟ್ ನೀವು. ಅದೇ ತಪ್ಪು ಮಾಡಿ ನಂದು 500 ಆಗಿ. ಫೈನಲಿ ನಾವು ಶಾಪ್ ಹತ್ರ ಬಂದ್ವಿ. ಅಸಲಿ ಪ್ರಾಬ್ಲಮ್ ನಮಗೆ ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಎದುರುಗಡೆ ಪಾರ್ಕಿಂಗ್ ಫುಲ್ ಆಗಿತ್ತು. ಕಾರ್ನ ಅಷ್ಟು ದೂರದಲ್ಲಿ ಪಾರ್ಕ್ ಮಾಡಿ ಬಂದಿದ್ದೀವಿ ಶಾಪ್ ಮಾಡೋದಕ್ಕೆ. ಇಲ್ಲಿ ಕಾರ್ ಪರ್ಚೇಸ್ ಮಾಡೋದಕ್ಕೂ ಸಮಾಧಾನ ಇಲ್ಲ. ಅಲ್ಲಿ ಟ್ರಾಫಿಕ್ ಪೊಲೀಸ್ನವರು ಆ ಕಾರ್ನ ಏನು ಮಾಡ್ತಾರೋ ಅಂತ ಭಯ ಆಗಿತ್ತು. ಆ ಸ್ಕೂಟರ್ ಏನು ರೇಟ್ ಅಣ್ಣ? ಹಾಂ, ಇದು ಎಷ್ಟು ಚಂದ ಸ್ಕೂಟರ್, ಬೈಕ್. ನಮ್ಮ ಹತ್ರ ಎಲ್ಲ ಜೀಪ್, ಬೈಕ್, ಕಾರ್, ಸೈಕಲ್ ಎಲ್ಲ ಥರ ನಮ್ಮ ಹತ್ರ ಐಟಮ್ ಸಿಗುತ್ತೆ. ಎಲ್ಲರಿಗಿಂತ ರೀಸನೇಬಲ್ ಪ್ರೈಸ್.
ಫುಲ್ ಕರ್ನಾಟಕ ಪ್ರೈಸ್ ಗ್ಯಾರಂಟಿ ನಮ್ಮದು. ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಕೊಡ್ತಾ ಇದ್ದೀವಿ. ಎಲ್ಲ ಗಾಡಿಗಳಿಗೆ 5 ಮೋಟ್ರ್ 2 ಬ್ಯಾಟ್ರಿ ಇರ್ತವೆ. ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಇದೆ. 6 ಮಂತ್ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ವಾರಂಟಿ ಇದೆ. ಸ್ಪೆಷಲ್ ಡಿಸ್ಕೌಂಟ್ಸ್ ಈಗ ನಡೀತಾ ಇದ್ದಾವೆ. ಕಸ್ಟಮರ್ಸ್ಗೆ ಏನು ಹೇಳ್ತೀರಾ? ಕಸ್ಟಮರ್ಸ್ ಬರ್ರಿ, ನಿಮಗೆ ಯಾವ ಪ್ರಾಡಕ್ಟ್ ಎಲ್ಲ ಪ್ರಾಡಕ್ಟ್ ನಮ್ಮ ಹತ್ರ ಅವೈಲೇಬಲ್ ಇದ್ದಾವೆ. ನೆಕ್ಸ್ಟ್ ನಿಮಗೆ ಏನಾದರೂ ಬೇಕಂದರೆ ಆಟೋ ಮೇಲೆ ಕಳಿಸ್ತೀವಿ. ಆಲ್ ಓವರ್ ಕರ್ನಾಟಕ ನಮ್ಮದು ಡೆಲಿವರಿ ಸರ್ವಿಸ್ ಇದೆ. ನೀವೆಲ್ಲಿ ಬೇಕಾದ್ರೂ ನಾವು ಪ್ರಾಡಕ್ಟ್ ನಿಮಗೆ ಕಳಿಸ್ಕೊಡ್ತೀವಿ. ಬನ್ನಿ, ನಿಮಗೆ ಏನು ಬೇಕಾದರೂ ನಾವು ಡಿಸ್ಕೌಂಟ್ ಥ್ಯಾಂಕ್ ಯು. ವೆಲ್ಕಮ್. ಫೈನಲಿ ನಾವು ಇಬ್ಬರು ಸೇರಿ ಈ ಕಾರ್ನ ಸೆಲೆಕ್ಟ್ ಮಾಡಿದ್ದೀವಿ. ಪಾಪ ಅಂಗಡಿಯವರು ಅಷ್ಟು ದೂರದಿಂದ ಬಂದು ಕಾರ್ ಒಳಗಡೆ ಟಾಯ್ನ ಇಟ್ಟು ನಮಗೆ ಹೆಲ್ಪ್ ಮಾಡಿ ಹೋದರು. ನಾವು ಅಲ್ಲಿಂದ ಹೊರಟ್ವಿ. ಕಾರ್ದು ಪ್ರೈಸ್ ಏನು ಎಲ್ಲ ನಿಮಗೆ ಮುಂದೆ ಹೇಳ್ತೀನಿ. ಇವಾಗ ಇವ್ರಿಗಂತೂ ಫುಲ್ ಎಕ್ಸೈಟ್ಮೆಂಟ್. ಅವಳಿಗಿಂತ ಇವ್ರಿಗೆ ಜಾಸ್ತಿ ಇದೆ. ಮನೆಗೆ ಹೋದ್ಮೇಲೆ ನನ್ನ ಮಗಳು ಹೆಂಗೆ ಎಕ್ಸೈಟ್ ಆಗ್ಬೋದು, ಏನು ಮಾಡ್ಬೋದು ಅಂತ ಫುಲ್ ಯೋಚನೆ ಮಾಡ್ಕೊಂಡೇ ಬರ್ತಾಯಿದ್ರು. ಇದೇ ನೋಡಿ ನಮ್ಮ ದಾವಣಗೆರೆಯಲ್ಲಿರೋ ಚೆನ್ನೈ ಶಾಪಿಂಗ್ ಮಾಲ್. ಇಲ್ಲಿಂದ ನಾವು ಹೊರಟಿದ್ದು ಡೊಮಿನೋಸ್ಗೆ. ಬಟ್ ಡಾಮಿನೋಸ್ ಶಾಪ್ ಮುಂದೆ ಫುಲ್ಲು ಪಾರ್ಕ್ ಮಾಡಿದ್ರು. ಎಲ್ಲೂ ಪಾರ್ಕಿಂಗ್ ಪ್ಲೇಸ್ ಇಲ್ಲ ಅಂತೇಳಿ ನಾವು ಡಾಮಿನೋಸ್ ಕ್ಯಾನ್ಸಲ್ ಮಾಡಿ ಅಲ್ಲಿಂದ ನಾವು ಹೊರಟಿದ್ದು ಗುಂಡಿ ಸರ್ಕಲ್ಗೆ. ಗುಂಡಿ ಸರ್ಕಲಲ್ಲಿ ಫುಡ್ ಸ್ಟ್ರೀಟ್ ತುಂಬ ಫೇಮಸ್ಸು, ಅದಕ್ಕೆ ನಾವು ಅಲ್ಲಿಗೆ ಹೊರಟಿದ್ದೀವಿ. ಇಲ್ಲಿ ನಾವೊಂದು ಡೆಸರ್ಟ್ನ ಟೇಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಈ ಡೆಸರ್ಟ್ ಮಾಡಿರೋದು ನೀವು ನಂಬಲ್ಲ, 10th ಸ್ಟ್ಯಾಂಡರ್ಡ್ ಪಾಪು. ಅವರಪ್ಪ ಡೈಲಿ ಬಂದು ಇಲ್ಲಿ ಸೇಲ್ ಮಾಡ್ತಾರೆ ಆ ಡೆಸರ್ಟ್ನ. ಸಖತ್ತಾಗಿ ಮಾಡಿದ್ಲವಳು. ಇದು ಎಗ್ಲೆಸ್ ಡೆಸರ್ಟು. ನೀವು ಒಂದ್ಸಲ ಇಲ್ಲಿಗೆ ಬಂದರೆ ಟ್ರೈ ಮಾಡಿ. ಆ ಪಾಪುಗೆ ಆಲ್ ದ ಬೆಸ್ಟ್ ಹೇಳ್ತಾ ಮುಂದೆ ನಾವು ಹೋಗಿದ್ದು ಪಿಜ್ಜಾಗೆ. ದಾವಣಗೆರೆಯಲ್ಲಿ ಬೆಳಗ್ಗೆಯಿಂದ ಮಳೆ ಇರಲಿಲ್ಲ. ಕರೆಕ್ಟಾಗಿ ನಾವು ತಿನ್ನಬೇಕಾದ್ರೇ ಮಳೆ ಬಂತು. ಎಲ್ಲ ತಿಂದಾದ್ಮೇಲೆ ನಾವು ಹೊರಟಿದ್ದು ಊರಿಗೆ. ಇವತ್ತು ದಾವಣಗೆರೆಯಲ್ಲಿ ಫುಲ್ ಮಳೆ. ನಾವೆಲ್ಲಾದರೂ ಇವತ್ತು 2 ವೀಲರಲ್ಲಿ ಬಂದಿದ್ರೆ ಸರಿ ಮಳೆಗೆ ಸಿಗಾಕೊಂಡ್ಬಿಡ್ತಿದ್ವಿ. ಇವಾಗ ನಾವು ದಾವಣಗೆರೆಯಿಂದ ಊರಿಗೆ ಬಂದ್ವಿ. ನೋಡಬೇಕು ಇವಳು ಹೆಂಗೆ ಸರ್ಪ್ರೈಸ್ ಆಗ್ತಾಳೆ ಅದನ್ನು ನೋಡಿ ಅಂತ. ಅವರಪ್ಪ ಕಾರ್ ಮೇಲೆ ಬಿಳಿದು ಬಟ್ಟೆನ ಹಾಕಿದ್ದಾರೆ. ಅವಳನ್ನ ಹೋಗಿ ಕರ್ಕೊಂಡು ಬಂದರು. ನೋಡು ನೋಡು ಅಂತ ಹೇಳ್ತಿದ್ದಾರೆ. ಅವಳು ಅದನ್ನ ನೋಡಿ ಹೆದರ್ಕೊಂಡು ಓಡೋಗ್ತಿದ್ಲು. ನೋಡು ನೋಡು ಏನೈತೆ ನೋಡು ಅಂದರು. ಫೈನಲಿ ನೋಡಿದ್ಲು. ಎಷ್ಟು ಖುಷಿ ಆದ್ಲು ಅಂದರೆ ಆ ಕಾರ್ ಬಿಟ್ಟು ಕೆಳಗೆ ಇಳ್ದಿಲ್ಲ, ಅಷ್ಟು ಖುಷಿ ಆದ್ಲು. Ready, go! ಮಾಡಿದೆ ನೋಡಿ, ಇಲ್ಲ ಆನ್ ಮಾಡಿ, ಇಲ್ಲಿ ನೋಡಿ, ಇದು ಆನ್ ಮಾಡೈತೆ, ಆನ್ ಮಾಡಿ. ಕಾಲ್ತಳಿ ಇಲ್ಲಿ. ಅಂಗಡಿಯವರು ನಮಗೆ 6500 ರುಪೀಸ್ ಹೇಳಿದರು ಈ ಕಾರ್ ರೇಟ್. ನಾವು ಫೈನಲ್ ಆಗಿ ಬಾರ್ಗೇನ್ ಮಾಡಿ 5500 ಕೊಟ್ಟಿದ್ದೀವಿ.
ನೋಡಿದ್ರಲ್ವಾ, ಇವಳು ಖುಷಿಗೆ ಇನ್ನು ಮಿತಿನೇ ಇಲ್ಲ. ಊಟನೂ ಇಲ್ಲೇ, ನಿದ್ದೆನೂ ಇಲ್ಲೇ. ಈ ಕಾರ್ದು ಚಾರ್ಜ್ ಖಾಲಿ ಆಗೋವರೆಗೂ ಇಳಿಯೋದೇ ಇಲ್ಲ ಕೆಳಗೆ. ಇನ್ನು ನನಗೆ ಸರಿಗೆ ಆಟ ಆಡಿಸ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.